ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ದೀತೂಸ್ ಕಿಚನ್ಗೆ ಸ್ವಾಗತ. ಹೊಸದಾಗಿ ನೀವೇನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಎಷ್ಟೊಂದು ರೆಸಿಪಿಗಳನ್ನು ಹಾಕಿದ್ದೀನಿ, ನನ್ನ ಚಾನಲ್ ವಿಸಿಟ್ ಮಾಡಿ ಎಲ್ಲ ವೀಡಿಯೋಸ್ ನೋಡಿ. ಇವತ್ತು ನಾನು ಅಕ್ಕಿ ಪಾಯಸ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಹೇಳ್ತೀನಿ ಬನ್ನಿ. ಮೊದಲಿಗೆ ನಾನು 3/4 ಕಪ್ಪಷ್ಟು ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ. ಅಂದರೆ ಟೀ ಕುಡಿಯೋ ಕಪ್ಪಲ್ಲಿ ನಾವು 1 ಗ್ಲಾಸಷ್ಟು ತೊಗೊಂಡಿದ್ದೀನಿ. ಇದು ನಾನು ನೀಟಾಗಿ ವಾಶ್ ಮಾಡಿ ಒಂದು 2 ಅವರ್ ನೆನೆಗೆ ಬಿಟ್ಟಿದೆ. 2 ಅವರ್ ಆದಮೇಲೆ ಅದು ತುಂಬ ಚೆನ್ನಾಗಿ ನೆಂದಿರುತ್ತೆ. ನೀವು ನೋಡ್ತಾ ಇರ್ಬೋದು, ಕೈಯಲ್ಲಿ ಇಟ್ಕೊಂಡು ಜಸ್ಟ್ ಪ್ರೆಸ್ ಮಾಡಿದ್ರೆ ಪುಡಿ ಆಗಬೇಕು, ಈ ರೀತಿ ನೆಂದಿರಬೇಕು. ಇದಾದಮೇಲೆ ನೆಕ್ಸ್ಟ್ ನಾನು 2 ಇಂದ 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಎಲ್ಲ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ಬಾದಾಮಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಪಿಸ್ತಾ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಡ್ರೈ ಫ್ರೂಟ್ಸ್ನ ನೀವು ಸಣ್ಣದಾಗಿ ಕಟ್ ಮಾಡಿ ಹಾಕೋದ್ರಿಂದ ತಿನ್ನೋದಕ್ಕೆ ಪಾಯಸ ರುಚಿಯಾಗಿರುತ್ತೆ, ಹಾಗೆ ಬಾಯಿ ಸಿಗ್ತದೆ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲ ಹಾಕಿದ್ಮೇಲೆ ನೀವು ನೀಟಾಗಿ ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗತ್ತೆ. ನೀವೇನಾದ್ರು ಹೈ ಫ್ಲೇಮ್ ಇಟ್ಟು ಮೀಡಿಯಮ್ ಫ್ಲೇಮ್ ಇಡೋಕ್ಕೆ ಹೋದರೆ ಸೀದೋಗುತ್ತೆ. ನೋಡಿ, ಈ ರೀತಿ ನೀಟಾಗಿ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ಪಾಯಸ. ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ನೋಡಿ, ಈ ರೀತಿ ನೀಟಾಗಿ ಹುರ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅಂತ ಬಂದಮೇಲೆ ನೀವು ಅದನ್ನು ಒಂದು ಬಟ್ಲಿಗೆ ಹಾಕಿ ಎತ್ತಿಟ್ಕೊಳ್ಳಿ. ನೆಕ್ಸ್ಟು ನಾವಿಲ್ಲಿ ಈ ಬಾಸುಮತಿ ಅಕ್ಕಿನ 2 ಅವರ್ ನೆನೆ ಹಾಕಿದ್ದೀನೋ ಅದು ಕೂಡ ನಾನು ತುಪ್ಪದಲ್ಲಿ ಹುರ್ಕೋಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು, 2 ಅವರ್ ನೆಂದಿದೆ ಬಾಸುಮತಿ ಅಕ್ಕಿ. ನೀವು ಬೇಕಾದರೆ ಟೈಮ್ ಇಲ್ಲ ಅಂದರೆ ಅರ್ಧ ಗಂಟೆಯಲ್ಲಿ ಕೂಡ ನೆನೆಸ್ಕೋಬೋದು. 2 ಅವರ್ ನೆನೆಸೋದ್ರಿಂದ ಬಾಸುಮತಿ ಅಕ್ಕಿ ಪಾಯಸದ ಜೊತೆ ಬೇಗ ಬೇಯುತ್ತೆ. ನೋಡಿ, ಈ ರೀತಿ ಅದೇ ತುಪ್ಪಕ್ಕೆ ಸ್ವಲ್ಪ ನೆಂದಿರೋ ಬಾಸುಮತಿ ಹಾಕ್ಕೊಂಡು ಒಂದು 2 ನಿಮಿಷ ನೀಟಾಗಿ ಲೋ ಫ್ಲೇಮಲ್ಲೇ ನೀವು ಈ ರೀತಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ತುಂಬ ಬೇಗ ಆಗುತ್ತೆ ನೆಂದರೆ. ನೋಡಿ, ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಸಾಕು. ನೋಡಿ, ನೆಕ್ಸ್ಟ್ ನಾನು ಇದಕ್ಕೆ ಒಂದು ಅರ್ಧ ಲೀಟ್ರ್ ಹಾಲನ್ನ ನಾನು ಕಾಯಕ್ಕಿಟ್ಟಿದ್ದೆ. ನೋಡಿ, ಅರ್ಧ ಲೀಟ್ರ್ ಹಾಲು, ಇದನ್ನು 3/4 ಹಾಕ್ಕೊಳ್ತಿದ್ದೆ ನಾನು ಇವಾಗ. ನೋಡಿ, 3/4% ಹಾಕ್ಕೊಳ್ಳಿ. ಇನ್ನು ಸ್ವಲ್ಪ ಹಾಲು ಎತ್ತಿಡೋಣ, ಮುಂದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದೇ ರೀತಿ ಎಷ್ಟೊಂದು ವೀಡಿಯೋಸ್ನ ನನ್ನ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ವೀಡಿಯೋಸ್ನ ನೋಡಿ ನಿಮಗೆ ಯಾವುದಾದ್ರು ಫೇವ್ರೆಟ್ ರೆಸಿಪಿ ಇದ್ದರೆ ನನಗೆ ಕಮೆಂಟ್ ಮಾಡಿ. ಹಾಗೆ ಈ ರೆಸಿಪಿನ ನೀವು ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡಿ, ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡ್ತೀರಾ. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ತುಂಬ ಬೇಗನೆ ಆಗೋಗುತ್ತೆ ರೆಸಿಪಿ. ಏನಾದ್ರು ಮನೇಲಿ ಮಕ್ಕಳು ಬರ್ತಡೇ ಇದ್ದಾಗ ಅಥವಾ ನೆಂಟರು ಬರ್ತಾರೆ ಅಂದಾಗ ನೀವು ಬೇಗನೆ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಚೆನ್ನಾಗಿ ಕುದಿಬೇಕು. ನಾವು ಇದನ್ನು ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಳೋಣ ಬನ್ನಿ. ನೋಡಿ, ಈ ರೀತಿ ಸ್ವಲ್ಪ ತಟ್ಟೆ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅದು. ನೋಡಿ, ನೆಕ್ಸ್ಟ್ ನಾನು ಇವಾಗ ಇದಕ್ಕೆ ಸ್ವಲ್ಪ ಒಂದು 3 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡ್ರ್ ತೊಗೊಳ್ತಾ ಇದ್ದೀನಿ. ಮಿಲ್ಕ್ ಪೌಡ್ರ್ ಹಾಕೋದ್ರಿಂದ ಪಾಯಸ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಹಾಲಿನ ಹದಕ್ಕೆ ನಾವು ಕಲಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಕೂಡ ಗಂಟು ಇರಬಾರ್ದು. ನೋಡ್ತಾ ಇರ್ಬೋದು, ನೀಟಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಗಂಟು ಇಲ್ದಿರೋ ರೀತಿ ಸೇಮ್ ಹಾಲು ರೀತಿ ನಾನು ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ನೀವು ನೋಡ್ತಾ ಇರ್ಬೋದು, ತುಂಬ ಈಸಿ ಇದೆ ಮಾಡೋದು. ನೋಡಿ, ಕೆಲವರು ನಿಮಗೆ ಇಷ್ಟ ಆಗೋಲ್ಲ ಮಿಲ್ಕ್ ಪೌಡ್ರ್ ಹಾಕೋದು ಅಂದರೆ ಬೇಕಾದರೆ ಸ್ಕಿಪ್ ಮಾಡ್ಬೋದು. ನೋಡಿ, ಈ ರೀತಿ ನೋಡ್ತಾ ಇರ್ಬೋದು ನೀವು, ಹಾಲಿನ ಅದಕ್ಕೆ ಬಂದಿದೆ. ಇಷ್ಟು ಬಂದರೆ ಸಾಕು. ನೆಕ್ಸ್ಟು ನಾವಿವಾಗ ಅಕ್ಕಿ ಬೇಯಲಿಟ್ಟಿದ್ದೀವಲ್ಲ, ಏನಾಗಿದೆ ಬನ್ನಿ ನೋಡೋಣ. ನೋಡಿ, ಬಾಸುಮತಿ ಅಕ್ಕಿ ಹಾಲಲ್ಲಿ ಇಷ್ಟು ಬೆಂದಿದೆ, ಒಂದು 90% ಬೆಂದಿದೆ. ನೋಡಿ, ನೋಡ್ತಾ ಇರ್ಬೋದು ನೀವು ಎಷ್ಟು ಬೇಗ ಆಗಿದೆ ರೆಸಿಪಿ. ನೋಡಿ, ಇಷ್ಟು ಆದರೆ ಸಾಕು ನಮಗೆ. ನಾನಿವಾಗ ಇದಕ್ಕೆ ನಾವು ಉಳಿದಂಥ ಹಾಲನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ಹಾಲು ಎಲ್ಲ ಒಟ್ಟಿಗೆ ಹಾಕಿದ್ರೆ ಅದು ಬೇಗ ಗಟ್ಟಿ ಆಗಿಬಿಡುತ್ತೆ, ನಮಗೆ ಹಾಲು ಶಾರ್ಟೇಜ್ ಆಗೋಗುತ್ತೆ. ಸೊ 3/4% ಹಾಲು ಅಕ್ಕಿ ಬೇಯಬೇಕಾದ್ರೆ ಹಾಕ್ಕೊಳ್ಳಿ. ಸ್ವಲ್ಪ ಹಾಲನ್ನು ಈ ಟೈಮಲ್ಲಿ ಹಾಕ್ಕೊಳ್ಳಿ. ಇದಕ್ಕೆ ನಾನು 3/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೆ. ನೀವು ನೋಡ್ಕೊಳ್ಳಿ, ಸಕ್ಕರೆ ತಿಂತೀನಿ ಅಂದರೆ ನೀವು ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಬೋದು. ನಾನು ಅಳತೆ ಕರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನೀವು ಸಕ್ಕರೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಒಂದು ಅರ್ಧ ಗಂಟೆ ಮುಂಚೆ ಸ್ವಲ್ಪ ಕೇಸರಿನ ಬಿಸಿ ಹಾಲಲ್ಲಿ ನೆನೆಯಲಿಟ್ಟಿದ್ದೆ. ನೋಡಿ, ಈ ರೀತಿ ಕೇಸರಿ ಹಾಲನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ತುಂಬ ಈಸಿ ಇದೆಲ್ಲ ರೆಸಿಪಿ. ನೀವು ನೋಡ್ತಾ ಇರ್ಬೋದು, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಯಾರಾದರೂ ಮನೆಗೆ ನೆಂಟರು ಬಂದಾಗ ತಕ್ಷಣಕ್ಕೆ ನೀವು ಮಾಡೋ ರೆಸಿಪಿ ಇದು ಅಕ್ಕಿ ಪಾಯಸ. ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಹಾಕಿ ಒಂದು 5 ನಿಮಿಷ ಆದಮೇಲೆ ನಾವು ಮಿಲ್ಕ್ ಪೌಡ್ರಲ್ಲಿ ಕಲಿಸ್ಕೊಂಡಿದ್ವಲ್ಲ ಹಾಲು, ಅದು ಕೂಡ ಇದಕ್ಕೆ ನಾವು ಹಾಕ್ಕೊಳ್ತಾ ಇದ್ದೀವಿ. ಖಂಡಿತ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಬೇಕು. ನಿಮ್ಮ ಸ್ನೇಹಿತರಿಗೆ, ಫ್ರೆಂಡ್ಸ್ಗೆಲ್ಲ ನೀವು ಶೇರ್ ಮಾಡಿ ಈ ರೆಸಿಪಿನ, ಅವರು ಕೂಡ ಟ್ರೈ ಮಾಡಲಿ. ನೆಕ್ಸ್ಟ್ ನನಗೆ ಬಂದು ನೀವು ಕಮೆಂಟ್ ಹಾಕ್ಬೋದು ಹೇಗಿತ್ತು ಅಂತೇಳಿ, ಅದು ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ ಅಲ್ವಾ. ಸೊ ಈ ರೀತಿ ನಾವೀಗ ಮಿಲ್ಕ್ ಪೌಡ್ರು ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಈಸಿ ಇದೆ ರೆಸಿಪಿ. ನೋಡಿ, ಎಷ್ಟು ಬೇಗ ಆಗುತ್ತೆ ಅಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಈಗ ಸಬ್ಬಕ್ಕಿ ಪಾಯಸ, ಶಾವಿಗೆ ಪಾಯಸ, ಹೆಸರುಬೇಳೆ ಪಾಯಸ ಎಲ್ಲ ಮಾಡಿ ನಿಮಗೆ ಬೇಜಾರಾಗಿದ್ದರೆ ಈ ರೀತಿ ಅಕ್ಕಿ ಪಾಯಸ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಟೇಸ್ಟಿಯಾಗಿರುತ್ತೆ. ನೋಡಿ, ಚೆನ್ನಾಗಿ ಕುದಿ ಬರಬೇಕು. ಇದಕ್ಕೆ ನಾನು ನೆಕ್ಸ್ಟು ಸ್ವಲ್ಪ ಒಂದು 2 ಟೇಬಲ್ ಸ್ಪೂನಷ್ಟು
ಬಾದಾಮಿ ಪೌಡ್ರನ್ನು ನಾನು ತೊಗೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಬಾದಾಮಿ ಪೌಡ್ರ್ ಹಾಕೋದು ಟೇಸ್ಟ್ ಇನ್ನೂ ಹೆಚ್ಚಾಗುತ್ತೆ. ಈ ರೀತಿ 2 ಟೇಬಲ್ ಸ್ಪೂನಷ್ಟು ಬಾದಾಮಿ ಪೌಡ್ರ್ ಹಾಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ನಾನು ಇದಕ್ಕೆ ಡ್ರೈ ಫ್ರೂಟ್ಸು, ನಾವು ತುಪ್ಪದಲ್ಲಿ ಹುರ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು, ಅದು ಕೂಡ ಹಾಕ್ಕೊಳ್ಬೇಕಾಗತ್ತೆ ನೋಡಿ. ಈ ರೀತಿ ಪರ್ಫೆಕ್ಟಾಗಿ ಆಗಿದೆ ನೋಡಿ. ನಿಮಗೆ ಅದು ಅಕ್ಕಿ ಅಂತ ಅನಿಸೋದಿಲ್ಲ, ಸೇಮ್ ಶಾವಿಗೆ ರೀತಿ ನಿಮಗೆ ಕಾಣ್ತಾ ಇದ್ದಲ್ಲ. ಸೊ ನೋಡಿ, ಈ ರೀತಿ ನೀವು ಮಾಡ್ಕೋಬೋದು. ನೀವು ಬಾಸುಮತಿ ಅಕ್ಕಿನೇ ಹಾಕಬೇಕು ಅಂತೇನಿಲ್ಲ, ನಿಮ್ಮ ಮನೇಲಿ ಯಾವುದಿದೆಯೋ ಅದೇ ಅಕ್ಕಿ ಹಾಕ್ಕೊಳ್ಬೋದು. ಬುಲೆಟ್ ರೈಸ್ ಅಥವಾ ಜೀರಾ ರೈಸ್ ಏನಿದೆ ಅದೇ ಹಾಕ್ಕೊಳ್ಬೋದು ನೋಡಿ. ಈ ರೀತಿ ನೀಟಾಗಿ ಚೆನ್ನಾಗಿ ಕುದಿಬೇಕು ಅದು ನೋಡಿ. ನೆಕ್ಸ್ಟ್ ನಾನು ಒಳ್ಳೆ ಫ್ಲೇವರ್ಗೆ ನಾನಿವಾಗ ಒಂದು 3 ರಿಂದ 4 ಏಲಕ್ಕಿ ಕಾಯಿನ ನೀಟಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೋಮ್ ಮೇಡ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಈ ರೀತಿ ನೀಟಾಗಿ ಹಾಕೊಳ್ಳಿ, ಒಳ್ಳೆ ಫ್ಲೇವರ್ ಕೊಡುತ್ತೆ ಏಲಕ್ಕಿ ಪುಡಿ ಈ ರೀತಿ ಹಾಕೋದ್ರಿಂದ. ನೆಕ್ಸ್ಟ್ ನಾವು ತುಪ್ಪದಲ್ಲಿ ಹುರ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಳ್ಳಿ. ನೋಡ್ತಾ ಇರ್ಬೋದು ನೀವು, 5 ನಿಮಿಷದಲ್ಲಿ ಅಕ್ಕಿ ಪಾಯಸ ಮಾಡಿ ಮುಗಿಸ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಈ ರೀತಿ ಹಾಲು ಸ್ವಲ್ಪ ಹೆಚ್ಚಿಗೆ ಹಾಕೋದ್ರಿಂದ ನಿಮಗೆ ಪಾಯಸ ಗಟ್ಟಿ ಆಗೋದಿಲ್ಲ ಬೇಗ ನೋಡಿ. ಈ ರೀತಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂದರೆ ರುಚಿ ಕೂಡ ಹಾಗೇ ಇದೆ ನೋಡಿ. ಎಷ್ಟು ಚೆನ್ನಾಗಿದೆಲ್ಲ ನೋಡಿ. ಖಂಡಿತವಾಗ್ಲೂ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಎಷ್ಟೊಂದು ವೀಡಿಯೋಸ್ನ ನನ್ನ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನಾನು ಹಾಕೋ ವೀಡಿಯೋಸ್ ಯಾವುದೋ ನಿಮಗೆ ನೋಟಿಫಿಕೇಷನ್ ಬರ್ತಾ ಇಲ್ಲ ಅಂದರೆ ನೀವು ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆಲ್ ಕೊಡಿ. ನಾನು ಹಾಕೋ ವೀಡಿಯೋಸ್ ಎಲ್ಲ ನೋಡಿ ಮನೇಲಿ ಟ್ರೈ ಮಾಡಿ. ನಿಮ್ಮ ಫೇವ್ರೆಟ್ ರೆಸಿಪಿನ ನನಗೆ ಕಮೆಂಟ್ ಮಾಡಿ. ನೋಡಿ, ರುಚಿಕರವಾದ ಅಕ್ಕಿ ಪಾಯಸ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಎಷ್ಟು ತಿಂದರೂ ಸಾಲಲ್ಲ, ಅದು ತಿನ್ನೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.